ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟ್ ಅನ್ನು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಈ ಬಜೆಟ್ ಅನ್ನು ನೋಡಿದರೆ ಅವರಿಗೆ ದಣಿವಾಗ್ಬಿಟ್ಟೈತೆ. ಅವ್ರಿಗೂ ಕೂಡ ಈ ಬಜೆಟ್ ಅನ್ನು ಮಂಡನೆ ಮಾಡಾಕ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಯಾವುದೇ ಹೊಸ ವಿಚಾರಗಳನ್ನ ರಾಜ್ಯವನ್ನ ಹೊಸ ದಿಕ್ಸೂಚಿ ಕೊಟ್ಟು ಮುಂದುವರಿಯುವಂತ ಯಾವುದೇ ಯೋಜನೆಗಳು ಬಜೆಟ್ದಲ್ಲಿ ಕಂಡು ಬರ್ತಾ ಇಲ್ಲ. ಅವರು ಹೋದ ಬಾರಿಯ ಬಜೆಟ್ ಅನ್ನು ಮಾಡಿದಾಗ ನಾವು ಏನು ಅನ್ಕೊಂಡಿದ್ವಿ ಅದು ಇವತ್ತು ಕಂಡು ಬರ್ತಾ ಇದೆ. ಅವರು ಹೋದ ಸಾರಿ ಏನು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ರು, ಆ ಅಂಕಿ ಸಂಖ್ಯೆಗಳು ಅವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬಜೆಟ್ ಅನ್ನ ಉತ್ತಮವಾಗಿ ಜನರ ಮುಂದೆ ಅಂಕಿ ಸಂಖ್ಯೆ ತೋರ್ಸಾಕ ಒಂದು ಫಿಗರ್ ಅನ್ನ ಅವ್ರು ಕೊಡ್ತಾ ಇದಾರ ಅಂತ ನಾವು ಹೇಳಿದ್ವಿ. ಹಿಂದ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತದೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೀವಿ. ಅದಕ್ಕಿಂತ ಸುಮಾರು 16,000 ಕೋಟಿ ಅಂದಾಜು ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಮಾಡಿ ಬಜೆಟ್ ಅನ್ನ ಅತ್ಯುತ್ತಮವಾಗಿ ಅವಾಗ ಮಂಡಿಸಿತ್ತು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹೋದ ಬಾರಿ ಸುಮಾರು 16,000 ಕೋಟಿ ಕಲೆಕ್ಷನ್ ಕಡಿಮೆ ಆಗಿತ್ತು. ಈ ಸರ್ತಿ ಕೂಡ ಅವರು ಮಂಡಿಸಿದಂತ ಈ ಬಜೆಟ್ ನಲ್ಲಿ ಈಗ ಅಂಕಿ ಸಂಖ್ಯೆಗಳು ಹೊರ ಬರ್ತಿದಾವೆ. ಅವರು ಹೋದ ಸರ್ತಿ ನಮ್ಮ ಸ್ಟೇಟಿನ ನಮ್ಮ ರಾಜ್ಯದ GST ಮೂಲಕ 1,89,800 ಕಲೆಕ್ಷನ್ ಮಾಡ್ತೀವಿ ಅಂತೇಳಿ ಒಂದು ಸಂಖ್ಯೆಯನ್ನು ಜನರ ಮುಂದೆ ಇಟ್ಟಿದ್ರು. ಆದ್ರೆ ಕಲೆಕ್ಷನ್ ಆಗಿದ್ದು 1,80,316 ಕೋಟಿ, ಅಂದ್ರೆ ಸುಮಾರು 9,500 ಕೋಟಿ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗೈತೆ.